24ನೇ ವಾರ್ಡಿನ ಆಜಾದ್ ರಸ್ತೆ ಹಿಂಭಾಗ ಶಾಫಿ ಮಸೀದಿ ಬಳಿ ಡ್ರೈನೇಜ್ ಕಟ್ಟಿಕೊಂಡಿದ್ದು ಮನೆ ಒಳಗೆ ರಸ್ತೆ ಚರಂಡಿಯಲ್ಲಿ ನೀರು ನಿಂತಿದ್ದು ಕಸದ ರಾಶಿ ಇನ್ನು ಪೈಪ್ಲೈನ್ ಮಾಡುವ ಸಲುವಾಗಿ ಗುಂಡಿ ತೋಡಿ ಪ್ರತಿನಿತ್ಯ ನರಕಯಾತನೆ ಹಾಗೂ ಈ ಭಾಗದಲ್ಲಿ ಯಾರಾದರೂ ಬಂದರೆ ಗಬ್ಬು ವಾಸನೆ ಸ್ವಾಗತ ಮಾಡಲಿದ್ದು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾಗಿದೆ. ಇಲ್ಲಿನ ನಿವಾಸಿಗಳು ನಗರಸಭೆ ಅಧಿಕಾರಿಗಳಿಗೆ ಹಾಗೂ ಇಲ್ಲಿನ ಸದಸ್ಯರಿಗೆ ಇಡಿಶಾಪ ಹಾಕುತ್ತಿದ್ದಾರೆ. ಕೌಸರ್ ಬಾನು ನವಾಯ್ತವಾಡಿ 4ನೇ ವಾರ್ಡು 23ಕ್ಕೂ ಸೇರುತ್ತೆ. ಈ ತರ ಸಮಸ್ಯೆ ಏನು ಆಗ್ತಾ ಇದೆ? ನಿವಾಸಿ ಕೌನ್ಸರ್ ಬಾನು ಹಾಗೂ ತೌಫಿಕ್ ಪಾಷಾ ಹಾಗೂ ನಿವಾಸಿಗಳು ಮಾಧ್ಯಮದೊಂದಿಗೆ ಮಾತನಾಡಿ, ಆಜಾದ್ ರಸ್ತೆ ಹಿಂಭಾಗ ಶಾಫಿ ಮಸೀದಿ ರಸ್ತೆಯ 24ನೇ ವಾರ್ಡಿನಲ್ಲಿ ರಸ್ತೆ ಮಧ್ಯೆ ಡ್ರೈನೇಜ್ ಪೈಪ್ ಹಾಕುವುದಾಗಿ ರಸ್ತೆ ಆಗಿದ್ದು 1.5 ತಿಂಗಳೇ ಕಳೆದಿದ್ದು ಇಲ್ಲಿ ನೀರು ಹರಿಯುತ್ತಿದ್ದು ಸಾರ್ವಜನಿಕರು ಓಡಾಡಲು ಅಡಚಣೆಯಾಗಿದೆ. ನಮಾಜಿಗೆ ಬಂದ ಸಮಯದಲ್ಲಿ ಅನೇಕರು ಎಡವಿ ಕೆಳಗೆ ಬಿದ್ದಿದ್ದಾರೆ. ಇಲ್ಲಿ ಡ್ರೈನೇಜ್ ಕಟ್ಟಿಕೊಂಡು ಕೊಳಚೆ ನೀರು ತುಂಬಾ ದಿನದಿಂದ ನಿಂತಿದೆ. ಶೌಚಾಲಯ ತುಂಬಿಕೊಂಡು ಮನೆ ಒಳಗೆ ಗಲೀಜು ಹರಿಯುತ್ತಿದೆ. ಕಸವನ್ನು ಕೂಡ ರಸ್ತೆ ಮೇಲೆ ಬಿಟ್ಟಿದ್ದು ಸ್ವಚ್ಛತೆಯನ್ನು ಸರಿಯಾಗಿ ಮಾಡುತ್ತಿಲ್ಲ ಎಂದು ದೂರಿದರು. ಇನ್ನು ಕಸದ ಸಾಗಿಸುವ ಆಪೆ ವಾಹನ ಬಂದರೂ ಕೂಡ ನಿವಾಸಿಗಳು ಕೂಡ ಕಸವನ್ನು ರಸ್ತೆ ಮೇಲೆ ಎಸೆಯುತ್ತಿದ್ದು ಈ ಭಾಗದಲ್ಲಿ ಯಾರು ನಡೆದಾಡುವುದಕ್ಕೆ ಆಗುವುದಿಲ್ಲ. ಗಬ್ಬು ವಾಸನೆ, ಡೆಂಗ್ಯೂ ಜ್ವರ ಬಂದು ಅನೇಕರು ಆಸ್ಪತ್ರೆ ಸೇರಿದ್ದಾರೆ. ಇಲ್ಲಿ ಬೀದಿ ಲೈಟ್ ಕೂಡ ಸರಿಯಾಗಿ ಬರುವುದಿಲ್ಲ. ಕಸ ಗುಡಿಸುವವರು ಬಂದು ಇದು ನಮ್ಮ ಬೀದಿ ಅಲ್ಲ ಎಂದು ಅವರೇ ಜಗಳ ಮಾಡಿಕೊಂಡು ಇಲ್ಲಿ ಯಾವ ಸ್ವಚ್ಛತೆ ಮಾಡುತ್ತಿಲ್ಲ ಎಂದು ಗಂಭೀರವಾಗಿ ಆರೋಪಿಸಿದರು. 24ನೇ ವಾರ್ಡಿನ ಈ ಭಾಗದ ನಗರಸಭೆ ಸದಸ್ಯರು ಇತ್ತ ಕಡೆ ಗಮನವೇ ಹರಿಸುತ್ತಿಲ್ಲ. ಮಳೆ ಬಂದರೆ ಸಾಕು ಈ ಭಾಗದ ಜನರು ಮನೆಯಲ್ಲಿ ವಾಸ ಮಾಡುವಾಗಿಲ್ಲ. ಕೊಳಚೆ ನೀರು ಮನೆಯಲ್ಲಿ ಇರುತ್ತದೆ. ಇನ್ನು 23ನೇ ವಾರ್ಡ್ ಕೂಡ ಇದೇ ಸಮಸ್ಯೆ ಇದ್ದು ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಮನವಿ ಮಾಡಿದರು. ಆಮೇಲೆ ಇದು ಕಾಕಾ ಮಸೀದಿ ಅಂದ್ರೆ ಫುಲ್ ನೀರ್ ನಿನ್ನೆ ಮಳೆ ಬಂದು ಎಲ್ಲಾ ನೀರು ಫುಲ್ ಜಾಮ್ ಆಗ್ಬಿಟ್ಟಿದೆ. ಮನೇಲೆಲ್ಲ ನುಗ್ಬಿಟ್ಟಿದೆ. ಆಮೇಲೆ ಜಾಮಿಯಾ ಮಸೀದಿ ಆ ಕಡೆ ರೋಡು 23ನೇ ವಾರ್ಡ್ ಅಂದ್ರೆ ಫುಲ್ ಕಚ್ಚೋಗ್ಬಿಟ್ಟಿದೆ. ಅಲ್ಲಿ ಯಾರು ಗುಡ್ಸೋರು ಬರ್ತಾ ಇಲ್ಲ, ಕ್ಲೀನ್ ಮಾಡೋರು ಗುಡ್ಸ್ತಾ ಇಲ್ಲ. ಬರೀ ಇದು ಹೋಗೋದು ಬರೋದು ಇದೇ ಆಗಿದೆ. ಆಮೇಲೆ ಕ್ಲೀನಿಂಗ್ ಇವತ್ತು ಯಾವ ಕಾರಣವೂ ಇಲ್ಲ. ಆಜಾದ್ ರೋಡಲ್ಲೂ ಕ್ಲೀನಿಂಗ್ ಇಲ್ಲ. ಆಮೇಲೆ ಜಾಮಿಯಾ ಮಸೀದಿ ಇದು ಕಾಕಾ ಮಸೀದಿಯಲ್ಲೂ ಕ್ಲೀನಿಂಗ್ ಇಲ್ಲ. ಕ್ಲೀನಿಂಗ್ ಯಾರು ಇಲ್ಲಿ ಬರೋದೇ ಇಲ್ಲ. ಬರೀ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತಾರೆ. 1.5 ತಿಂಗಳು ಇದು ಚರಂಡಿ ಓಪನ್ ಮಾಡಿ ಅದು ಸೊಳ್ಳೆ ಅಂದ್ರೆ ಸೊಳ್ಳೆ ಕಾಟ. ನೀರೆಲ್ಲ ಜಾಮ್ ಆಗಿ ಮನೆಯಲ್ಲೆಲ್ಲ ನುಗ್ಬಿಟ್ಟು ಅಂಗಡಿಯಲ್ಲೆಲ್ಲ ನುಗ್ಬಿಟ್ಟಿದೆ. ಬರೀ ಕೆಕ್ಕರಿಸ್ಬಿಟ್ಟು ಹೋಗ್ಬಿಟ್ಟು ಯಾರು ಬಂದೇನೆ ಇಲ್ಲ. ಅಲ್ಲಿ ನಗರಸಭೆ ಮನೆ ಮಾಡಿಲ್ಲ. ಬರೀ ಬರ್ತಾರೆ, ಬೈತಾರೆ, ನೋಡ್ಕೋತಾರೆ, ಅದೇ ಅಷ್ಟೇ.